स्पोर्ट्स सायन्समध्ये परदेशात शिक्षण घेतलेल्या डॉक्टर श्रुती भांदुर्गे यांनी बेळगावच्या खेळाडूंना मार्गदर्शन केले. तंत्रज्ञानाचा वापर करून घडामोडींचा तपास करून प्रशिक्षणासाठी खेळाडू पुढे आले आहेत. याबाबत स्वतः डॉक्टर श्रुतींनी माहिती दिली. त्या म्हणाल्या की तुम्हाला कोणताही खेळ खेळायचा असेल, म्हणजे तुम्हाला पोहायचे असेल किंवा धावायचे असेल, तर तुम्ही थोडासा बदल करून क्रीडा विज्ञान तंत्रज्ञानाचा वापर करून चांगली कामगिरी करू शकता. So hello everyone, I am Dr. Shruti Bhandurge and I'm sport performance scientist. And हम यहाँ पे इसलिए क्या बोलूँ मैं, we are gathered here today to just talk about the center that I've started, and this is my staff here. So that's Pratik, he's a strength and conditioning coach. That's Neil, he's our sports analyst, and that's Shreya, our exercise physiologist. So we are into sport and exercise science, and the center in Pune is also sport and exercise science. तो अगर आप एथलीट हो या कोच हो या कोई फिजियो हो एंड आपको आपके एथलीट के परफॉर्मेंस के इम्प्रूवमेंट के लिए अगर टेस्टिंग करानी हो या ट्रेनिंग करानी हो, तो वी यूज़ अ लॉट ऑफ साइंस बैक्ड अप्रोचेस, रिसर्च बैक्ड अप्रोचेस, और आप हमारे सेंटर पे आके टेस्टिंग कर सकते हो एंड वहाँ से वी कैन गाइड यू बेस्ड ऑन आपको किस चीज़ की इम्प्रूवमेंट की ज़रूरत है, आपके गोल्स क्या है, और आपको कहाँ जाना है. So we will be able to help you get from A to B using science and using a scientific approach. यावेळी डॉक्टर कीर्ती टोपण्णवर यांचेही भाषण झाले. त्या म्हणाल्या की जर तुम्ही जखमी झालात आणि कमी कामगिरी केली तर तंत्रज्ञानाचा वापर करून त्यांना वाढण्यास किंवा अधिक कामगिरी करण्यास मदत होऊ शकते. ನಮಸ್ಕಾರ. ಇವತ್ತು ಡಾಕ್ಟರ್ ಶ್ರುತಿ ಬಾಂದುರ್ಗೆ ಅವರು ಶಿ ಈಸ್ ಅ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಸೈಂಟಿಸ್ಟ್ ಅಂತ. USA ಇಂದ ಇವ್ರ ಡಿಗ್ರಿ ಆಗಿದೆ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಸೈಂಟಿಸ್ಟ್ ಅಂತ. ಸೊ ಇವ್ರು ಬೇಸಿಕ್ಲಿ ಎಲ್ಲ ಅಥ್ಲೀಟ್ಸ್ ಆಗಲಿ, ಸ್ಪೋರ್ಟ್ಸ್ ಪರ್ಸನ್ಸ್ ಆಗಲಿ, ಕೋಚ್ ಆಗಲಿ, ಇವ್ರಿಗೆಲ್ಲ ಅನಾಲಿಸಿಸ್ ಮಾಡ್ತಾರೆ. ಅನಾಲಿಸಿಸ್ ಯಾವ ಥರ ಅಂದರೆ ಅವ್ರಿಗೇನಾದರೂ ಇಂಜುರಿ ಆಗ್ಬೋದು ಓಡ್ತಾ, ಅಥವಾ ಅವ್ರ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಕಡಿಮೆ ಇರ್ಬೋದು. ಪರ್ಫಾರ್ಮೆನ್ಸ್ ಹೆಚ್ಚು ಮಾಡಲಿಕ್ಕೆ ಥ್ರೂ ಟೆಕ್ನಾಲಜಿ ಹೆಡ್ ಟು ಟೋ ಪೋಸ್ಚರಲ್ ಕರೆಕ್ಷನ್, ಆಮೇಲೆ ಅವರ ಪ್ಯಾಟರ್ನ್ ಆಫ್ ರನ್ನಿಂಗ್, ಪ್ಯಾಟರ್ನ್ ಆಫ್ ಸ್ವಿಮ್ಮಿಂಗ್, ಇದೆಲ್ಲ ಅನಾಲಿಸಿಸ್ ಮಾಡಿ ಅವ್ರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಗೈಡ್ ಮಾಡ್ತಾರೆ. ಇವತ್ತು ಅದ್ರ ಬಗ್ಗೆ ಅವರು ಒಂದು ಚಿಕ್ಕ ಸೆಮಿನಾರ್ ಕೊಟ್ಟರು. ಇಲ್ಲೆಲ್ಲ ಫಿಸಿಯೋಥೆರಪಿಸ್ಟ್ಸ್ಗೆ, ಡಾಕ್ಟರ್ಸ್ಗೆ, ಕೋಚಸ್ಗೆ, ಆಮೇಲೆ ಅಥ್ಲೀಟ್ಸ್, ಟ್ರೈ ಅಥ್ಲೀಟ್ಸ್, ಇವ್ರಿಗೆಲ್ಲ ಅವರೊಂದು ಸೆಮಿನಾರ್ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರತಿಭಾ ಗುತ್ತಿಗೋಳಿ ಅಂಥೇಳಿ, ಇಲ್ಲಿ ಸುವರ್ಣ ಫಿಸಿಯೋಥೆರಪಿ ಸೆಂಟರ್ ಓನರ್. ನಾವು ಇಲ್ಲಿ ನೆರೆದಿದ್ದು ಡಾಕ್ಟರ್ ಶ್ರುತಿ ಬಾಂದುರ್ಗೆ ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಬೇಕಂತೀನಿ. ಇವರು ಸ್ಪೋರ್ಟ್ಸ್ ಸೈನ್ಸ್ ಅಂತಂದರೆ ಒಂದು ಸ್ಪೋರ್ಟಿಗೆ ಏನಂತೀರಿ ನೀವು ಕನ್ನಡದಾಗ? ಓಕೆ. ಸ್ಪೋರ್ಟ್ಸ್ ಬಗ್ಗೆ ವಿಜ್ಞಾನ ಅಂದ್ರೆ ಯಾವುದೇ ಒಂದು ಓಡಬೇಕಾದ್ರೆ, ಈಜ್ಬೇಕಾದ್ರೆ, ಅಥವಾ ಯಾವುದೋ ಒಂದು ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಅದ್ರೊಳಗೆ ಏನು ಮೈನ್ಯೂಟ್ ಡೀಟೇಲ್ಸ್ ಅಥವಾ ಚಿಕ್ಕ ಚೇಂಜಸ್ ಮಾಡಿ ಅಥವಾ ಬದಲಾವಣೆಗಳನ್ನು ಮಾಡಿ ನಿಮ್ಮ ಪರ್ಫಾರ್ಮೆನ್ಸನ್ನು ಹೆಂಗೆ ಇಂಪ್ರೂವ್ ಮಾಡಬೇಕನ್ನೋದು ಅಥವಾ ಇನ್ನೂ ಹೆಚ್ಚು ಮಾಡಬೇಕನ್ನೋದು ಕಾಂಪಿಟೇಟಿವ್ ಲೆವೆಲ್ಸಲ್ಲಿ ಸ್ಪರ್ಧಾತ್ಮಕವಾಗಿ ಹೆಚ್ಚು ಮಾಡಲಿಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ಇವರು ಸ್ಪೋರ್ಟ್ಸ್ ಅನಾಲಿಸಿಸ್ ಅಂತಂದರೆ ಇವರಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾರವರು. ಕೆಲವೊಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡಿ ನಿಮ್ಮ ಸ್ಪೋರ್ಟ್ ಹೆಂಗೆ ಮಾಡ್ತಾ ಇದ್ದೀರಿ ಅನ್ನೋದು ನೋಡಿ ಅದನ್ನು ಚೆನ್ನಾಗಿ ಅರಿತು ಆಮೇಲೆ ಅದರೊಳಗೆ ಏನೇನು ಬದಲಾವಣೆ ಮಾಡಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅಥವಾ ಹೆಚ್ಚಿಸ್ಬೇಕು ಅನ್ನೋದನ್ನು ಇವರು ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಇವರು ಪುಣೆಯಲ್ಲಿ ಇದ್ದಾರೆ. ಇವರು ನ್ಯೂಜಿಲೆಂಡ್, UK ಮತ್ತು ಆಸ್ಟ್ರೇಲಿಯಾದಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಸ್ಪೋರ್ಟ್ಸ್ ಸೈನ್ಸಲ್ಲಿನೇ ಮಾಡಿದ್ದಾರೆ. ಇದನ್ನೆಲ್ಲ ಕೋಚಸ್ ಆಗಲಿ ಅಥವಾ ಯಾರಾದರೂ ತಮ್ಮ ಸ್ಪೋರ್ಟ್ಸನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಥವಾ ಸ್ಪರ್ಧಾತ್ಮಕ ಮಟ್ಟಿಗೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೆಂಗೆ ನಾವು ಒಯ್ಯಬೇಕು, ಸ್ಪರ್ಧೆ ಮಾಡಬೇಕನ್ನೋದನ್ನು ಇಂಥವ್ರು ಅಥ್ಲೀಟ್ಸ್ ಎಲ್ಲ ಇವ್ರ ಉಪಯೋಗನ ತಗೋಬಹುದು. विनोद कोलकार, KMM मराठी, बेळगाव.